ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನೋಡಿ, ಜುಲೈ ತಿಂಗಳ ಮೀನ ರಾಶಿಯವ್ರದ್ದು ಕೊನೆಯ ರಾಶಿ ನಮಗೆ. ಈ ನಿಮ್ಮ ಕೆ ವೆಂಕಟೇಶ್ವರ್ ಮಾಡುವ ನಂತರ ನಮಸ್ಕಾರಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೈದ್ಯ ನಮ್ಮ ಚಾನಲ್ಗೆ ಸ್ವಾಗತ. ಮೀನ ರಾಶಿಯವರ ಫಲ, ಜುಲೈ ಮಾಸದ ಫಲ ಯಾವ ರೀತಿ ಇರುತ್ತೆ ಅಂತಕ್ಕಂಥದ್ದು. ಈ ತಿಂಗಳ ಗ್ರಹಸ್ಥಿತಿ ಅನುಕೂಲಕರವಾಗಿದೆ. ಉದ್ಯೋಗ ಹಾಗೂ ವೃತ್ತಿ ಅನುಕೂಲಕರವಾಗಿ ಸಾಗುತ್ತದೆ. ಸಮಯದಲ್ಲಿ ಅಗತ್ಯ ಸಮಯದಲ್ಲಿ ಯಾವುದಾದ್ರೂ ಒಂದು ರೀತಿಯಲ್ಲಿ ಧನ ಸಹಾಯ ದೊರೆಯುತ್ತದೆ. ಪ್ರಮುಖ ಕಾರ್ಯಗಳಲ್ಲಿ ಅಡಚಣೆಗಳು ಎದುರಾದರೂ ಧೈರ್ಯದಿಂದ ಮುನ್ನಡೆಯುತ್ತೀರಿ. ಹೊಸ ವಾಹನ ಖರೀದಿಸುವ ಸಾಧ್ಯತೆ ಇದೆ. ಬಂಧು ಮಿತ್ರರೊಂದಿಗೆ ಔತಣ ಹಾಗೂ ಮನರಂಜನಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತೀರಿ. ಮಕ್ಕಳ ಶಿಕ್ಷಣ ಹಾಗೂ ಉದ್ಯೋಗದಲ್ಲಿ ಉತ್ತಮ ಪ್ರಗತಿ ಕಂಡುಬರುತ್ತದೆ. ಮನೆಯ ವಾತಾವರಣ ಶಾಂತಿಯುತವಾಗಿರುತ್ತದೆ. ಸಮಾಜದ ಪ್ರಮುಖ ವ್ಯಕ್ತಿಗಳೊಂದಿಗೆ ಪರಿಚಯಗಳು ಹೆಚ್ಚಾಗುತ್ತದೆ. ಹೊಸ ವ್ಯವಹಾರಗಳು ಆರಂಭಿಸಿ ಉತ್ತಮ ಫಲ ಗಳಿಸುತ್ತೀರಿ. ತಿಂಗಳ ಕೊನೆಯಲ್ಲಿ ಜೀವನ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು. ಹಣಕಾಸಿನ ವಿಷಯದಲ್ಲಿ ಇತರರಿಗೆ ಭರವಸೆ ನೀಡದಿರುವುದು ಉತ್ತಮ. ಮೇಧಾದಕ್ಷಿಣಮೂರ್ತಿ ಸ್ತೋತ್ರ ಪಾರಾಯಣ ಮಾಡಿದರೆ ಉತ್ತಮ ಫಲ ದೊರಕುತ್ತದೆ. ಈ ನಿಮ್ಮ ಕೆ ವೆಂಕಟೇಶ್ವರ ಮಾಡೋಂಥ ಹೆಸರು ಎಲ್ಲ ಒಳ್ಳೆಯದಾಗಲಿ. ಮೀನ ರಾಶಿಯವರಿಗೆ ಕಷ್ಟಗಳು ಸಾಡೆ ಸಾತಿ ನಡೀತಾ ಇದೆ. ಆಂಜನೇಯನ್ನು ಮೊರೆ ಹೋಗಿ ಮತ್ತು ವಿಶೇಷವಾಗಿ ದಕ್ಷಿಣಾಮೂರ್ತಿನ ಆರಾಧನೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ. ಮೀನ ರಾಶಿಯವರಿಗೆಲ್ಲ ಒಳ್ಳೇದು ಮಾಡಿ ದೇವರು ಅನುಕೂಲ ಮಾಡಿಕೊಳ್ಳಿ. ನಿಮ್ಮ ಕೆ ವೆಂಕಟೇಶ್ವರ ಮಾಡುವಂಥ ಅನಂತ ನಮಸ್ಕಾರಗಳು. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು.